ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡಾಬಾಗಳಲ್ಲಿ ಹೆಸರುಕಾಳಿನ ಸಬ್ಜಿ ಅಥವಾ ಬೇರೆ ಯಾವುದೇ ಒಂದು ನೀವು ಕಾಳಿನ ಪಲ್ಯ ಮಾಡಬೇಕಾದ್ರೆ ಇದೇ ತರ ಪ್ರೊಸೀಜರಲ್ಲಿ ಮಾಡಿದ್ರೆ ಅದು ಡಾಬಾ ಸ್ಟೈಲಲ್ಲೇ ಬರುತ್ತೆ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಇಲ್ಲಿ ಹೆಸರುಕಾಳು ತಗೊಂಡಿದ್ದೀನಿ ಒಂದು ಬಟ್ಲು. ಅದನ್ನ ಒಂದು 2-3 ಸರಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 3 ವಿಸಿಲ್ನ ಮಾಡ್ತೀನಿ. ರಾತ್ರಿ ಹೆಸರು ಕಾಳನ್ನ ನೆನೆಸಿದ್ರೆ 1 ವಿಸಿಲ್ ಆದ್ರೆ ಸಾಕಾಗತ್ತೆ. ನೆನೆಸಿರೋ ಕಾಳು ಹಾಕಿದ್ರೆ ಬೇಗ ಬೇಯುತ್ತೆ. ನೆನೆಸದೇ ಇರೋ ಕಾಳು ಹಾಕಿದ್ರೆ ಒಂದು 3 ವಿಸಿಲ್ ಆದ್ರೂ ಬೇಕಾಗತ್ತೆ. ನಾನು ಈಗ ಹೇಳ್ಕೊಡೋ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗತ್ತೆ. ಆಮೇಲೆ ಮಾಡೋದು ತುಂಬಾ ಸಿಂಪಲ್. ನಾನಿಲ್ಲಿ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕ್ಯಾಬೇಜು, ಸ್ವಲ್ಪ ಕ್ಯಾಪ್ಸಿಕಮ್, ಕರಿಬೇವು ಒಗ್ಗರಣೆಗೆ. ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಎರಡು ಅಥವಾ 3 ನಿಮ್ಗೆ ಖಾರ ಎಷ್ಟು ಬೇಕೋ ಒಂದು ಸ್ವಲ್ಪ ಗೋಡಂಬಿ ಹಾಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋತನ ಇದನ್ನ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕಿದೆ. ಇದು ಕಲರ್ ಚೇಂಜ್ ಆದ್ಮೇಲೆ ಇದನ್ನ ಸ್ವಲ್ಪ ಒಂದು ಬಟ್ಲಿಗೆ ಎತ್ತಿಟ್ಕೋತೇನೆ. ಈಗ ಇದೇನ್ ಫ್ರೈ ಮಾಡಿದ್ದೀನಲ್ಲ, ಇದೇ ಆ ಹೆಸರು ಕಾಳಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಈ ತರ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ಇದೇ ಬಾಂಡ್ಲಿಗೆನೆ ನಾನು ಈಗ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಇದು ಫ್ರೈ ಆದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ ಅನ್ನು ಇದಕ್ಕೆ ಹಾಕ್ತೀನಿ. ಈಗ ಕ್ಯಾಬೇಜ್ ಹಾಕಿದ್ರೇನೆ ಇದೇ ಒಂಥರ ಟೇಸ್ಟ್ ಬರುತ್ತೆ. ನೀವು ಈರುಳ್ಳಿನೂ ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಅದಷ್ಟು ಟೇಸ್ಟ್ ಬರಲ್ಲ. ಕ್ಯಾಬೇಜ್ ಹಾಕೋದ್ರಿಂದ ಇದರದ್ದೇ ಒಂದು ತರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೆಸರುಕಾಳು ಪಲ್ಯನ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ರು, ತುಂಬಾ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಒಗ್ಗರಣೆಗೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಒಂದು 5 ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ, ಸ್ವಲ್ಪ ಸಾಫ್ಟ್ ಆಗ್ಲಿ. ಅಷ್ಟ್ರಲ್ಲಿ ನೋಡಿ ಹೆಸರುಕಾಳು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ 2-3 ವಿಸಿಲ್ ಸಾಕಾಗತ್ತೆ. 2 ಆದ್ರೂ ಸಾಕಾಗತ್ತೆ, ಇಲ್ಲಾಂದ್ರೆ 3. ಆಮೇಲೆ ಕುಕ್ಕರ್ ವಿಸಿಲ್ ಆದ ತಕ್ಷಣನೇ ಲಿಡ್ ನ ಓಪನ್ ಮಾಡ್ಬೇಕು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಬೆಂದ್ಬಿಡುತ್ತೆ ಹೆಸರುಕಾಳು. ತುಂಬಾನು ಇದಕ್ಕೆ ಬೇಯಿಸಬಾರ್ದು, ಸ್ವಲ್ಪ ಕಾಳ್ ತರ ಇರ್ಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಅರಿಶಿನ, ಆಮೇಲೆ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಗೋಡಂಬಿ ಎಲ್ಲ ಹಾಕೋತಾ ಇದೀನಿ. ಆಮೇಲೆ ಸ್ವಲ್ಪ ಹೆಸರು ಕಾಳು, ಇದೆಲ್ಲಾನು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಬೇಕು ಇದನ್ನ. ಈಗ ಇದಾಗಿದೆ ನೋಡಿ, ಸ್ವಲ್ಪ ಸಾಫ್ಟ್ ಆಗಿ ಆಗಿದೆ. ಕ್ಯಾಬೇಜು, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ನ ಇದಕ್ಕೆ ಹಾಕ್ತೀನಿ. ಈಗ ಈ ಪೇಸ್ಟ್ ಹಾಕಿದ್ಮೇಲೆ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಸೈಡ್ಗೆಲ್ಲ ಎಣ್ಣೆ ಬಂದಂಗಾಗುತ್ತೆ. ಇದು ಚಪಾತಿ, ರೊಟ್ಟಿ, ದೋಸೆ, ಪೂರಿಗೂ ಚೆನ್ನಾಗಿರುತ್ತೆ. ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಸ್ವಲ್ಪ ಎಣ್ಣೆ ಎಲ್ಲ ಸೈಡ್ ಬಿಟ್ಕೊಂಡಂಗಾಗಿದೆ. ಆ ತರ ಆದ್ಮೇಲೆ ಈ ಬೇಯಿಸಿರೋ ಹೆಸರು ಕಾಳನ್ನ ಹಾಕೋಬೇಕೀಗ. ಈ ಹೆಸರು ಕಾಳು ಹಾಕಿ ಒಂದು 5ರಿಂದ 10 ನಿಮಿಷ ಇದೊಂದು ಚೂರು ಕುದ್ರೆ ಸಾಕು, ಅವಾಗ ಪಲ್ಯ ರೆಡಿ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ಈಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಏನು ಮಸಾಲೆ ಇಲ್ಲ ಇದಕ್ಕೆ, ತುಂಬಾ ಲೈಟ್ ಆಗಿ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ಬೇಯಿಸ್ತೀನಿ. 5 ಅಥವಾ 10 ನಿಮಿಷ ಬೇಯಿಸ್ಬೋದು. ತುಂಬಾ ಬೇಯಿಸಿದ್ರೂ ಗಟ್ಟಿ ಆಗುತ್ತೆ. ಇದು ತುಂಬಾ ಹೆಸರು ಕಾಳು ಸ್ವಲ್ಪ ಮಂದ ಇರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ. ಈಗ ನೋಡಿ, ಈಗ ಇದಾಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಸಬ್ಜಿ ರೆಡಿ ಆಯ್ತು. ಈಗ ಇದು ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ ಅಲ್ಲಿ ತೆಗಿತಾ ಇದ್ದೀನಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಟೇಸ್ಟ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಡಾಬಾಗಳಲ್ಲಿ ಇದೇ ತರ ಟೇಸ್ಟ್ ಇರುತ್ತೆ ಅಂತ. ನಾನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮನೆಯಲ್ಲೇನೆ ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಹಾಲಿನ ಕೆನೆ, ಅದನ್ನ ಸ್ವಲ್ಪ ಹಾಕೋತಾ ಇದ್ದೀನಿ.
ಅಂದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಹಾಕೊಂಡ್ರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿ ಆದ್ಮೇಲೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ದೊಂದು ಒಳ್ಳೆ ಕಮೆಂಟ್ ಇಂದ ನನಗೆ ಇನ್ನೂ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಈ ತರ ಸಿಂಪಲ್ ಅಂಡ್ ಈಸಿ ಹಾಗೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ. ಹೀಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.